ಯಾರೋ ಒಬ್ಬರು ನನಗೆ ತುಂಬ ಬೇಜಾರು ಮಾಡಿಕೊಂಡು ಒಂದು ಸಲಹೆ ನೀಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಅವರು ಯಾರನ್ನೋ ಪ್ರೀತಿ ಮಾಡಿದಾರಂತೆ. ಅವರು ಈಗ ಅವರನ್ನು ಬಿಟ್ಟು ಹೋಗಿದ್ದಾರಂತೆ. ಮರೆಯೋಕ್ಕಾಗ್ತಾ ಇಲ್ವಂತೆ. ಏನಾದರೂ ಸಲಹೆ ನೀಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಅವ್ರಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಲವ್ ಗುರು ಅಲ್ಲ. ನನಗೆ ಲವ್ ಬಗ್ಗೆ ಯಾವುದೇ ರೀತಿಯಾದ ಐಡಿಯಾಸ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ಇಲ್ಲ. ನಾನು ಮೋಟಿವೇಶನ್ ಟೈಪ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು. ಮೋಸ್ಟ್ಲಿ ನೀವು ತಪ್ಪಾಗಿ ನನ್ನ ಪ್ರೊಫೈಲ್ಗೆ ಬಂದು ಮೆಸೇಜ್ ಮಾಡಿದ್ದೀರಾ ಅನಿಸುತ್ತೆ. ತುಂಬ ನೋವಲ್ಲಿ ಸಲಹೆ ನೀಡಿ ಅಂತ ಕೇಳ್ತಾ ಇರೋದ್ರಿಂದ ನನಗೆ ತಿಳಿದಂಥ ಸಲಹೆಯನ್ನು ನಿಮಗೆ ನೀಡ್ತೀನಿ. ಇಷ್ಟ ಇದ್ದರೆ ಸ್ವೀಕರಿಸಿ, ಇಲ್ಲದೇ ಇದ್ದರೆ ಕ್ಷಮಿಸಿ. ಈ ಪ್ರಪಂಚದಲ್ಲಿ ಯಾರು ಯಾರನ್ನು ಪ್ರೀತಿ ಮಾಡಲ್ಲ. ಪ್ರೀತಿ ಅನ್ನೋದು ಇದೆ ಅಂದರೆ ಅದು ಕೇವಲ ಭಗವಂತನಲ್ಲಿ ಮಾತ್ರ. ತಂದೆ ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ಅಥವಾ ಒಂದು ಪತಿ ಪತ್ನಿಯರ ಸಂಬಂಧ ಆಗಿರ್ಬೋದು, ಅದನ್ನು ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ಅದು ಅವಶ್ಯಕತೆ ಇರ್ಬೋದು, ಮಮಕಾರ ಇರ್ಬೋದು, ಸ್ವಾರ್ಥ ಇರ್ಬೋದು. ನಿಜವಾದ ಪ್ರೀತಿ ಅಂತ ಅನ್ನೋದು ಕೇವಲ ಭಗವಂತ ನಮಗೆ ತೋರಿಸ್ತಾ ಇದ್ದಾರಲ್ಲ, ಅದನ್ನು ಮಾತ್ರ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ಮಿಕ್ಕಿದ್ದೆಲ್ಲ ಏನಿದ್ರು ಒಂದು ಆಕರ್ಷಣೆ, ಅವಶ್ಯಕತೆ, ಸ್ವಾರ್ಥ ಮತ್ತು ಮಮಕಾರ ಆಗಿರುತ್ತೆ. ಇನ್ನು ನಾನು ನಿಮಗೆ ಏನು ಸಲಹೆ ನೀಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದ್ಸರಿ ಏಕಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಚಿಕ್ಕ ವಯಸ್ಸಿಂದ ಬೆಳೆಯೋವರೆಗೂ ಪರಿಚಯ ಇಲ್ಲದೆ ಇರೋರ ಮೇಲೆ ನೀವು ಇಷ್ಟೊಂದು ಅಟ್ಯಾಚ್ ಆಗಿದ್ದೀರಾ ಅಂದರೆ, ನೀವು ಅವರಲ್ಲಿರೋ ಯಾವುದೋ ಒಂದು ಗುಣ ಮಾತ್ರ ಇಷ್ಟಪಟ್ಟಿದ್ದೀರಾ ಅಂತ. ಅದೇ ರೀತಿ ಅವರು ನಿಮ್ಮಲ್ಲಿರೋ ಯಾವುದೋ ಒಂದು ಗುಣವನ್ನು ಇಷ್ಟಪಟ್ಟಿರ್ತಾರೆ. ಎಲ್ಲ ಗುಣವನ್ನು ಅವರು ಅಕ್ಸೆಪ್ಟ್ ಮಾಡಿರಲ್ಲ. ಇದರಿಂದ ಅವರಿಗೆ ನೀವು ಇಷ್ಟ ಆಗಿರಲ್ಲ, ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಇಂಥವ್ರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಟೈಮು ಮತ್ತು ಎನರ್ಜಿ ಎರಡೂ ವೇಸ್ಟ್ ಆಗುತ್ತೆ. ಪ್ರೀತಿ ಅಂತ ಬಂದರೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅವರ ಒಳ್ಳೆಯದು ಕೆಟ್ಟದ್ದು ಏನಿದ್ರೂ ನಾವು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಅದು ಯಾರಿಂದನೂ ಸಾಧ್ಯವಿಲ್ಲ. ಹಾಗಾಗಿ ನಿಜವಾದ ಪ್ರೀತಿ ಈ ಪ್ರಪಂಚದಲ್ಲಿ ಭಗವಂತನನ್ನು ಬಿಟ್ಟರೆ ಬೇರೆ ಯಾರಲ್ಲೂ ಇಲ್ಲ. ಏನೀ ಪ್ರೀತಿ ಪ್ರೇಮ ಅಂತ ಹೇಳ್ತಾರೆ ಇವಾಗಿನ ಈ ಪ್ರಪಂಚದಲ್ಲಿ, ಅದು ಕೇವಲ ಒಂದು ದೇಹಾಕರ್ಷಣೆ ಆಗಿರ್ಬೋದು, ಅಥವಾ ಅವರಿಂದ ಏನೋ ಒಂದು ಅವಶ್ಯಕತೆ ಇರ್ಬೋದು, ಸ್ವಾರ್ಥ ಇರ್ಬೋದು. ನಿಜವಾದ ಪ್ರೀತಿ ಅಂತೂ ಖಂಡಿತ ಅಲ್ವೇ ಅಲ್ಲ. ಈ ಪ್ರಪಂಚದಲ್ಲಿ ನಿಜವಾದ ಪ್ರೀತಿ ಕೊಡೋರು ಭಗವಂತ ಮಾತ್ರ, ಯಾರೂ ಇಲ್ಲ. ಸೊ ಹಾಗಾಗಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಜೀವನ ಇನ್ನೂ ಮುಂದೆ ಖಂಡಿತ ಚೆನ್ನಾಗಿರುತ್ತೆ. ನಿಮ್ಮಂಥ ಒಳ್ಳೆ ಹೃದಯ ತಗೊಳ್ಳೋ ಯೋಗ್ಯತೆ ಅವರಿಗಿಲ್ಲ ಅಂತ ತಿಳ್ಕೊಂಡು ಮೂವ್ ಔಟ್ ಆಗಿ.